ಹಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಈಗ ನಾವೆಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಒದ್ದಿಕೆರೆಯಲ್ಲಿರುವ ಸಿದ್ದಾಪುರಕ್ಕೆ ಬಂದಿದ್ದೀವಿ ನಾವು. ಈಗ ನಮ್ಮಮ್ಮ ನನ್ನ ತಮ್ಮ ಸಿದ್ದು ಬಾವಿಯಲ್ಲಿರೋ ನೀರು ಹಾಕಿಸ್ಕೊಂಡು ಸಿದ್ದಾಪುರ ದರ್ಶನ ಮಾಡೋಣ, ಬನ್ನಿ ಗೈಸ್. ಈಗ ಅಕ್ಕಿ, ಬೆಲ್ಲ, ಹುಣಸೆಹಣ್ಣು ಇನ್ನೂ ಏನೇನು ಬೆಳೆದಿರ್ತೀವೋ ಅದನ್ನೆಲ್ಲ ತರ್ತೀವಿ. ತಂದುಬಿಟ್ಟು ದೇವ್ರ ಹತ್ರ ಬೇಡ್ಕೊತೀವಿ. ಅನ್ನ ಭಾಗ್ಯ ಎಂದು ನಮ್ಮ ಮನೆಯಲ್ಲಿ ಕೊರತೆ ಬರದಂಗೆ ನೋಡ್ಕೊಳಪ್ಪ ದೇವ್ರೆ ಅಂತ ಬೇಡ್ಕೊಂಡು ಇದೆಲ್ಲ ಕೊಟ್ಬಿಟ್ಟು ದೇವರಿಗೆ ಪೂಜೆ ಮಾಡ್ಸೋಕ್ಕೆ ಹೋಗ್ತೀವಿ. ಗೈಸ್, ಒಬ್ಬಟ್ಟೂಟ ಯಾಕಂದರೆ ಇವತ್ತು ಯಾರ್ದೋ ಮದುವೆ ಇದೆ, ಅದಕ್ಕೆ ನಾವು ಒಬ್ಬಟ್ಟೂಟ ತಿಂತಾಯಿದ್ದೀವಿ. ಬಟ್ ಭಾನುವಾರ ಯಾವಾಗಲೂ ಸಿದ್ದಪ್ಪಂದು ವಾರ, ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಲೂ ಊಟ ಇರುತ್ತೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟ ಇರುತ್ತೆ, ಊಟಕ್ಕೇನು ಕೊರತೆ ಇಲ್ಲ. ಇವತ್ತು ಮದುವೆ ಇರೋದ್ರಿಂದ ಒಬ್ಬಟ್ಟೂಟ ಮದುವೆರೇ ಹಾಕಿಸ್ತಾ ಇದ್ದಾರೆ. ಸೊ ನಾವು ಅದನ್ನೇ ಊಟ ಮಾಡೋದು. ಆದರೆ ಯಾರ್ದೋ ಮದುವೆ ಗೊತ್ತಿಲ್ಲ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಒಳ್ಳೆಯದಾಗಲಿ ಅವರಿಗೆ. ಊಟ ಮಾಡಿ ಬಂದರೆ ಜನ ಎಲ್ಲ ಕೂತಿದ್ರು. ಆಲ್ರೆಡಿ ದೇವ್ರು ಬರ್ತಾ ಇತ್ತು, ರೆಡಿ ಆಗಿಬಿಟ್ಟು ಹೊರಟು ಬರ್ತಾ ಇದೆ. ಅದಕ್ಕೆ ನಾವು ದೇವರ ಅಡೆಯಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಜನರ ಮಧ್ಯೆ ಕುತ್ಕೊಂಡ್ವಿ ಗೈಸ್. ಗೈಸ್, ನಮ್ಮ ಸಿದ್ದು ಡಬ್ಬಿಗೆ ಗಂಧ ತುಂಬಿಸ್ಕೊಳ್ತಾ ಇದ್ದಾನೆ. ನಂದು ಒಂದು ಡಬ್ಬಿ ಕೊಟ್ಟಿದ್ನಿ. ಹಾಗೆ ಇವತ್ತು ನಮ್ಮಮ್ಮ, ನಾನು, ನಮ್ಮ ಸಿದ್ದು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಹೋಗ್ತೀವಿ ಗೈಸ್ ಮನೆಗೆ. ಗೈಸ್, ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಒಂದು ಗಿಫ್ಟ್ ಬಂದಿದೆ. ಏನು ಗಿಫ್ಟು ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ವಿಭಿನ್ನ ಕಲೆಕ್ಷನ್ಸಿಂದ ಒಂದು ಗಿಫ್ಟ್ ಬಂದಿದೆ. ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ನಮ್ಮ ಅನು ಅವರು ಒಂದು ಆಫರ್ ಬಿಟ್ಟಿದ್ದರು. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ದಿನ ನಿಮಗೆ ಇಷ್ಟ ಆಗಿರೋ ಬಗ್ಗೆ ಒಂದು ಲೈನು 2 ಲೈನ್ಸು ನಿಮಗೆ ಒಂದು ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ಸ್ ಬಂದಿದ್ದರೆ ಅವ್ರಿಗೆ ಒಂದು ಗಿಫ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಫೆಬ್ರವರಿ 14 ಒಂದು ವಿಡಿಯೋ ಮಾಡಿಬಿಟ್ಟು ಒಂದು ಆಫರ್ ಬಿಟ್ಟಿದ್ದರು. ಆ ಆಫರಲ್ಲಿ ನಾನು ಅಟೆಂಡ್ ಮಾಡಿದ್ದೆ. ನಾನು ಮಾಡಿದ್ದು ಹಸ್ಬೆಂಡ್ ಬಗ್ಗೆ ಮಾಡಿದ್ದೆ ನಾನು. ಅದಕ್ಕೆ ಜಾಸ್ತಿ ಲೈಕ್ಸ್ ಬಂದಿರೋ ಕಾರಣದಿಂದ ನನಗೆ ಗಿಫ್ಟ್ ಬಂದಿದೆ. ಆ ಗಿಫ್ಟ್ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಫೆಬ್ರವರಿ 14 ಮಾಡಿರೋದು ಇವಾಗ ಏನಕ್ಕೆ ಬಂದಿದೆ ನಿಮಗೆ ಗಿಫ್ಟು, ಇವಾಗ ಇಷ್ಟು ಲೇಟಾಗಿ ಕೊಟ್ಟಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ ಏನಂದರೆ ನಾನೇ ಗೈಸ್. ಯಾಕಂದರೆ ನಾನೇ ವಿನ್ ಆಗಿರೋ ಕಾರಣದಿಂದ ನನ್ನ ಫ್ರೆಂಡು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನನ್ನ ಫ್ರೆಂಡ್ ತಾನೇ ಕೊಡೋದು ಬಿಡು ಆ ಥರ ಒಂದು ಸ್ವಲ್ಪ. ಹಾಗಾಗಿ ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ಅದೇನು ಕೊಟ್ಟಿದ್ದಾರೆ ಏನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಂತ. ಆ ಕಾರಣದಿಂದ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿ ಬನ್ನಿ ಗೈಸ್. ಗಿಫ್ಟು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಏನು ಗಿಫ್ಟು ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಗೈಸ್. ಆ್ಯಕ್ಚುಲಿ ನೋಡಿ ಈ ಥರ ಇದರಲ್ಲಿ ಏನಿದೆ ಅಂತ ಅಂದರೆ ಶಾಕ್ ಆಗ್ತೀರಾ ಗೈಸ್ ನೋಡಿಬಿಟ್ಟು. ಆ್ಯಕ್ಚುಲಿ ನನಗೆ ಖುಷಿ ಆಯಿತು. ಡಿಮ್ಯಾಂಡ್ ಮಾಡಿದ್ದಕ್ಕೂ ಇಂಥ ಗಿಫ್ಟೇ ಬೇಕು ನನಗೆ, ಅಂಥ ಗಿಫ್ಟೇ ಮಾಡಬೇಕು ನನಗೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ನಾನು ಲೇಟ್ ಮಾಡಿದ ರೀಸನ್ ಇದು. ಅವ್ರಿಗೂ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಅಂದಿದ್ದ ತಕ್ಷಣ ಅದು ಬೇಡ ನನಗೆ, ಇದು ಬೇಡ ನನಗೆ, ನಾನೇ ಫಸ್ಟಿಗೆ ಹೇಳ್ಬಿಡ್ತಿದ್ದೆ ಇದನ್ನು ಕೊಡ್ತೀಯ ನನಗೆ, ಅದಾದರೆ ನನಗೆ ಬೇಡ, ಇದಾದರೆ ನನಗೆ ಬೇಡ ಅಂತ ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾಯಿದ್ದೆ. ಯಾಕಂದರೆ ನನ್ನ ಫ್ರೆಂಡ್ ಅಲ್ಲ, ಡಿಮ್ಯಾಂಡ್ ಮಾಡಬೇಕು ಗೈಸ್. ಫ್ರೆಂಡಿಂದು ತೋರಿಸ್ಬೇಕಲ್ಲ ಏನಂತ ಪವರ್. ನೋಡಿ ಬ್ಲೌಸ್ ಪೀಸು, ಬಳೆ, ಹಾಗೆ ಅರಿಶಿನ ಕುಂಕುಮ. ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅವಳ ತಾಟ್ ಚೆನ್ನಾಗಿದೆ, ಗಿಫ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಡ್ರೆಸ್ ಕೊಟ್ಟಿದ್ದಾಳೆ, ಎಕ್ಸೆಲ್ ಮಾಡಿದ್ದಾರೆ ಮೇಡಮ್ ಅವರು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಡ್ರೆಸ್, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇದು ಪ್ಯಾಂಟ್, ಇದು ದುಪ್ಪಟ್ಟ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು.
ಸ್ಯಾರಿ ಕಲೆಕ್ಷನ್ಸಲ್ಲಿ ಆಲ್ಮೋಸ್ಟ್ ವಿಭಿನ್ನ ಕಲೆಕ್ಷನ್ಸು ಸ್ಯಾರಿ ಬಿಸ್ನೆಸ್ ಮಾಡೋರೆಲ್ಲ ಸ್ಯಾರಿನೇ ಕೊಡ್ತಿರ್ತಾರೆ. ನಾನು ಮುಂಚೆ ಹೇಳ್ಬಿಟ್ಟಿದ್ದೆ ಸ್ಯಾರಿ ಬೇಡ ಅಂತ ಅಂದ್ಬಿಟ್ಟು. ಯಾರಾದರೂ ಬೇರೆ ಕಸ್ಟಮರ್ಸ್ ವಿನ್ ಆಗಿದ್ದಿದ್ರೆ ಸ್ಯಾರಿನೇ ಕೊಡ್ತಿದ್ಲು ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ ನನಗೆ. ಬಟ್ ನಾನು ಸ್ಯಾರಿ ಕೊಡಬೇಡ, ನನಗೆ ನಾನು ತಗೊತಿರ್ತೀನಿ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದೆ. ಹಾಗಾಗಿ ನನಗೆ ಸ್ಯಾರಿ ಕೊಟ್ಟಿಲ್ಲ. ಬಟ್ ನಾನು ಅದು ಬೇಡ ಇದು ಬೇಡ ಅಂತ ಅಂದಿದ್ದಕ್ಕೂ ಒಳ್ಳೆ ಪ್ರಾಫಿಟ್ ಬಂತು ಗೈಸ್. ಡ್ರೆಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನಿಮಗೂ ಒಳ್ಳೊಳ್ಳೆ ಆಫರ್ ಬಿಟ್ಟಾಗ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ವಿನ್ ಆಗಿಬಿಟ್ಟು ಗಿಫ್ಟನ್ನ ನಿಮ್ದು ಆಗಿಸ್ಕೊಳ್ಳಿ. ವಿಭಿನ್ನ ಕಲೆಕ್ಷನ್ಸಲ್ಲಿ ವೆರೈಟಿ ಕಲೆಕ್ಷನ್ಸ್ ಇರ್ತವೆ. ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ಆಮೇಲೆ ಇವಾಗ ಡ್ರೆಸ್ಸು ಆಗ್ತಾ ಇರ್ತಾಳೆ ಸ್ಟೋರೀಸಲ್ಲೆಲ್ಲ, ಇನ್ಸ್ಟಾದಲ್ಲಿ ನೀವು ಫಾಲೋ ಮಾಡಿ ಒಳ್ಳೊಳ್ಳೆದ ಚಾಯ್ಸ್ ಮಾಡಿಕೊಂಡು ಚೂಸ್ ಮಾಡಿಕೊಂಡು ನೀವು ತಗೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ. ಹಾಗೆ ತುಂಬ ಇಷ್ಟ ಆಯಿತು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. A few moments later. ಹಾಗೆ ನಮ್ಮ ಮನುಷ್ಯ ಬಂದ್ಬಿಟ್ಟಿದ್ದಾಳೆ, ತೋರಿಸ್ತೀನಿ ಅಂತ ಅಂದರೆ ಮುಖ ಮುಚ್ಕೊಂಬಿಡ್ತಾಳೆ. ತೋರಿಸ್ತೀನಿ. ಹೇಗಿದ್ದೀರಾ? ಆರಾಮ? ಎಲ್ಲ ಕ್ಷೇಮವೇ? ಹೇಗಿದೆ ಸ್ಟಡಿ? ನಾಚಿಕೆ ಆಗ್ತೈತಿ ಹುಡುಗಿಗೆ ಗೈಸ್. ರೂಮಲ್ಲಿ ಯಾರ ಗೆಸ್ಟ್ ಇದ್ದಾರೆ. ಐದರ ಅನ್ನಿಸ್ತೈತಾ ನಿನಗೆ? ಇಲ್ಲ. ಮತ್ತೆ ಯಾಕೆ ನೋಡ್ತಿದೀಯಾ? ಯಾರನ್ನ ಬಚ್ಚಿಟ್ಟಿದ್ದೀನಿ ಈಗ ಜಾನಕ್ಕೆ ಯಾವ ಬಂದು ನಮ್ದು ನಮ್ದಿಲ್ವಾ? ನಮ್ಮಮ್ಮ ಯಾಕೋ ಸ್ವಲ್ಪ ನಗ್ತಿತ್ತು. ಅದು ಡೌಟ್ ಬರಲಿಲ್ಲ, ಸ್ವಲ್ಪ ಸ್ಮೈಲ್ ಇತ್ತು ಅಷ್ಟೇ. ಡೌಟ್ ಗೊತ್ತಾಗಿಲ್ಲ ಒಟ್ಟು. ಇಲ್ಲ ಗೊತ್ತಾಗಿಲ್ಲ. ನಮ್ಮ ತಾತ ಯಾವ ಬಂದಮ್ಮ ಅಂದ್ಬಿಡ್ತು. ಅವಳು ಕರೆದಾಗ ಏನಂದ್ಲು, ಇವಮ್ಮ ಇವತ್ತಾಗಲ್ಲ, ಇವತ್ತು ಬರಲ್ಲ. ಇವತ್ತೇದು ಇಂಟರ್ನಲ್ ಇದೆ, ಇವತ್ತು ಇಂಟರ್ನಲ್ಸ್ ಇದೆ, ನಾಳೆ ಇಂಟರ್ನಲ್ಸ್ ಇದೆ ಅಂತ ಡೌ ಮಾಡ್ತಿದ್ಲು. ಬಂದವಳೆ ಯಾವಾಗ ಮಟನ್ ಅಂದ್ವಾ ಬಂದ್ಬಿಟ್ಟವಳೆ. ಇದು ಮೇನ್ ಕಂಟೆಂಟ್ ಅಂದ್ರೆ ಇದು. ಮಟನ್ ಸರ್ ಮಾಡಿದ್ಕೆ ಜಾಡು ಹಾಸ್ಟೆಲಿಂದ ಓಡ್ ಬಂದ್ಬಿಟ್ಲು. ನಾನ್ ಬೆಳಿಗ್ಗೆ ಹೋಗ್ತೀನಿ ಅಲ್ಲಿ ಯಾವ ಮಟನ್ ಹೋಗತ್ಲಾಗಿ, ಆದ್ರೆ ನಾವು ಮಾಡಿಲ್ಲ. ನಾನು ಹಾಕ್ತೀನಿ ನೈಟೇ ಫಿಕ್ಸ್ ಆಗಿದೆ ಏನಂತ 2 ಗಂಟೆಗೆ ಇಂಟರ್ನಲ್ ಮುಗಿದ್ ಬಿಡುತ್ತೆ ಅಂತ. ಆ ಮ್ಯಾಮ್ ಬಿಡ್ಲೇ ಇಲ್ಲ, 5 ಗಂಟೆ ತನಕ ಇಕ್ಕಿದ್ರು. ನೋಡ್ತಾರ ಬಾ ನಿಮ್ ಸರ್ ನೋಡ್ತಾರ ಇದನ್ನ. ಬಿಡು 5 ಗಂಟೆ ಕಣ, ನಾಳೆ ಹಂಗೆ ಹೋಗೋಣ ಇನ್ನೇನು ಅಂತ ಅನ್ಕೊಂಡೆ. ಇನ್ನೇನು ಹೆಂಗೋ ಸೀರೆ ತಂದಿದ್ದಂತ ಬಂದೆ ಅಷ್ಟೇ. ಬಿಡು, ನಾಳೆ ಈ ವಾರ ಇಲ್ಲಿಂದ ತಪ್ಪೇನಿದೆ. The next day. ಅಲ್ಲಿ ಯಾರೋ ವೆಯ್ಟ್ ಮಾಡ್ತಿದಾರಲ್ಲ, ಅವ್ರು ಯಾರು ನೋಡಿ ಗೈಸ್. ತೋರಿಸ್ಬೇಡ ನನ್ನ ಅಂತ ಮನೆಯಿಂದ ಇಲ್ಲಿಗೆ ಬಂದಿದ್ದಾಳೆ ಗೈಸ್. ಬಚ್ಚಿಟ್ಕೊಂಡಿದ್ದಾಳೆ. ಮಾತಾಡು, ಹಾಯ್ ಮಾಡು ಅಟ್ಲೀಸ್ಟ್. ಎಲ್ಲರೂ ಬೈಕಳಿ ಗೈಸ್. ಹುಡುಗಿ ನೋಡಿ ಎಂಥ ದಿಮಾಕು. ಏನು ಇನ್ನೊಂದೇನು ಹಾಯ್ ಮಾಡು, ಮತ್ತೆ ಜೋರ ಮಾಡೆ. ಎಷ್ಟು ಹಾಯ್ ಈ ಕಡೆ ಚೆನ್ನಾಗಿ ಕಾಣ್ತೀರ, ಬಿಸಿಲು ಜಾಸ್ತಿ ಏನೋ ಗೊತ್ತಿಲ್ಲ. ವಾವ್, ಸೋ ಕ್ಯೂಟ್. ಈ ಕಡೆ ಚೆನ್ನಾಗಿ ಕಾಣಿಸ್ತೀಯ. ಆ ಕಡೆ ಅನ್ಶನ್ ಐಡಿ ಕಾರ್ಡ್ ತೋರಿಸ್ತೀನಿ. ನಾನು ಚೆನ್ನಾಗಿಲ್ಲ ಗೈಸ್ ಇದ್ರಲ್ಲಿ. ಕಾಣಿಸ್ತೈತಾ? ಇದ್ರಲ್ಲೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಆಮೇಲೆ ನೀಗೇನಾದ್ರು ಫೋನ್ ಮಾಡಿ ಹಿಡಿಯೋರು. ಇಲ್ಲ ಅಂತ ಇನ್ಫಾರ್ಮೇಶನ್ ಎಲ್ಲ ಇಲ್ಲ. ಈ ಹುಡುಗಿ ಬಜಾರಿ ಗೈಸ್, ಯಾರು ಮಾತಾಡಿಸ್ಬೇಡ್ರಿ. ಈ ಕಿವಿದೇನು ಹಿಂಗಾಗೈತೆ. ಬಂತು ಗೈಸ್, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ವಾವ್, ಇಲ್ಲೋಡು ಅನುಷಾ, ಹುಣಸೆ ಸೊಪ್ಪು ಹೆಂಗೆ ಚಿಗುರು ಬಂದೈತೆ. ಮುಂಚೆ ಇವಾಗ ಅದೇ ಸೀಸನ್ ತೆಗಿಲೇ ಸಾಕು. ಬಿ ಎಡ್ ಸ್ಯಾರಿ ಇದು ನೋಡ್ರಿ ಗೈಸ್, ಹಿಂಗೈತೆ. ಚೆನ್ನಾಗೈತೆ ಹೇಳಿ. ಕ್ಯಾಮ್ರದು ಚೆನ್ನಾಗಿ ಕಾಣ್ತೈತೆ. ನಮ್ಮೂರ ಯುವರಾಣಿ ಕಲ್ಯಾಣ ಅಲ್ಲ
ಅಂತ ಆತಿ ಇಷ್ಟೆಲ್ಲ ಕರಿತೈತೆ ನೋಡಿ ನಿನ್ನ ರಕ್ಷಾ ನಾನು ಹೋಗಲ್ಲ ಗೈಸ್ ಇವತ್ತು ಹೂವು ಬಿಡ್ಸೋಕ್ಕೆ ನನ್ನ ಕೈಲಿ ಆಗಲ್ಲ. ನಮ್ದು ಎತ್ತು ನೋಡಿ ಗೈಸ್. ಯಾರಾದರೂ ಬೇಕಿದ್ದರು ಕಾಂಟ್ಯಾಕ್ಟ್ ಮಾಡಿ. ಎತ್ತು ಯಾರಾದರೂ ಬೇಕಿರೋರು, ಯಾರಿಗಾದ್ರೂ ಬೇಕಿರೋರು ಬಂದು ನಮ್ಮ ತಾತನ ಹತ್ರ ಕೇಳ್ರಿ. ಬಂತು ಬಾಯ್ ಸರಿ ಬರ್ಲಾ ಬಾಯ್. ಹತ್ಕೊಂಡ್ಲಾ ಈ ಹುಡ್ಗಿನ ಕಳ್ಸ್ಕೊಡಕ್ಕೆ ನೋಡಿ ಗೈಸ್. ಮುಂಚೆ ಏನೋ ತಂದ್ಬಿಟ್ಟು ಅಳ್ತಿದೀಯಾ? ಈ ಕಡೆ ನೋಡು ಸತಿ. ಬಿಡು ಅಳ್ಬೇಡ, ಹೋಗು, ಬತ್ತಾಳೆ ನಾಳೆಕ್ಕೆ. ಗೈಸ್ ನಮ್ಸಿದ್ದು ಫೇಸ್ ಮಾಸ್ಕ್ ಹಾಕಿದ್ದಾನೆ ನೋಡಿ ಗೈಸ್. ಎಲ್ಲಿ ಸಿಗುತ್ತೆ ತಗೊಂಡಿದ್ದವನು? ಏಯ್ ಹೋಗಿ, ನಾನು ಅಲ್ದಕ್ಕೆ ಹೋಗ್ತೀನಿ. ಏನು ಬೇಡ, ಏ ಹೋಗ್ ಗುರು. ಇಷ್ಟಕ್ಕೆ ಬಿಡಕ್ಕೆ ಇನ್ನೇನು ಕತ್ಕೊಂಡ್ಲಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಲವ್ ಯು ಜಾಸ್ತಿ. ಟೇಕ್ ಕೇರ್. ಹುಷಾರು. ಬಾಯ್.